ನಾನು ವಿಡಿಯೋನ ಎಂಡ್ ಮಾಡಿಲ್ಲ, ಇದಕ್ಕೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್. ಗಿಡಗಳಿಗೆಲ್ಲ ಗೊಬ್ಬರ ಎಲ್ಲ ಹಾಕಿ ಮತ್ತು ಬೇರೆ ಬೇರೆ ಗಿಡನೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲ ಪಾಟ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಡೇ ಆದರೆ ನನಗೆ ಇದೇ ಕೆಲಸ ಆಗಿರುತ್ತೆ. ಮಣ್ಣೆಲ್ಲ ಕೆದ್ಕೋದು, ನೀರು ಹಾಕೋದು, ಇದೇ ಥರನೇ ಮಾಡ್ಕೊತೀನಿ ನಾನು. ಗಿಡಗಳು ಚೆನ್ನಾಗಿ ಬರ್ತವೆ ಅಂತ ಮೊಟ್ಟೆ ಸಿಪ್ಪೆನೆಲ್ಲ ನಾನು ಎಸೆಯಲ್ಲ, ಗಿಡಕ್ಕೆ ಹಾಕ್ಕೊತೀನಿ. ಪಾಟಿನ ಕತೆ ಮುಗೀತು. ಇವಾಗ ಇದನ್ನೆಲ್ಲೇ ಇಡೋದು. ಆಲ್ಮೋಸ್ಟ್ ರೋಸ್ ಎಲ್ಲ ಕಟ್ ಮಾಡಿರಿ. ರೋಸ್ ಗಿಡನ ನೋಡಿ ಎಲ್ಲ ಚಿಗುರಿದೆ. ಇದು ದಾಸವಾಳ ಗಿಡ. ಎಲ್ಲದಕ್ಕೂ ಸೇಮ್ ಇದೇ ಥರ ಎಲ್ಲ ನೀಟಾಗಿ ಮಣ್ಣೆಲ್ಲ ಕೆದಕಿ ನೀಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಇದೆ, ಇಲ್ಲೊಂದು ಹಾಕಿದ್ದೀನಿ. ಆಲ್ಮೋಸ್ಟ್ ಹೋದ ವಾರನೇ ಹಾಕಿದ್ದೆ ನಾನು. ಪರವಾಗಿಲ್ಲ, ಇವಾಗೆಲ್ಲ ಚೆನ್ನಾಗಿ ಬಂದಿದೆ. ನೋಡಿ ರೋಸ್ ಗಿಡನೆಲ್ಲ ಕಟ್ ಮಾಡಿದೆ. ಇದು ಬಂದು ವೈಟ್ ರೋಸ್. ವಾರನೂ ಈ ಥರ ನೀಟಾಗೆಲ್ಲ ಮಣ್ಣೆಲ್ಲ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಬರ್ತದೆ ಗಿಡ. ಪೊರ್ಕೆನ ರೆಡಿ ಮಾಡ್ತಾಯಿದ್ದೀವಿ. ನೋಡಿ ಅವಳು ಮಾಡ್ತಾಯಿದ್ದಾಳೆ. ಏನು ಗೊತ್ತಾ ಗೈಸ್, ನಾವು ಊರಲ್ಲಿದ್ದಾಗ ಸಾಗೆ ಕಡ್ಡಿಲೆಲ್ಲ ಈ ಥರ ಎರೆದು 5 ರೂಪಾಯಿ 10 ರೂಪಾಯಿ ಥರ ಈ ಥರ ಪೊರ್ಕೆ ಮಾಡಿ ಮಾರಿವು ನಾವು. ಅದು ಇವಾಗ ನೆನಪಿಗೆ ಬರ್ತಾಯಿತ್ತು. ಕ್ಲೀನಾಗೆ ಈ ಥರ ಎಲ್ಲ ಎರೆದು ಸಾಗೆ ಕಡ್ಡಿ ಪೊರ್ಕೆನ ಮಾಡ್ಕೊಳ್ಳೋದು. ಮಾಡಿರ್ತಾರೆ, ಅದು ನೀಟಾಗೆ ಇದೆಲ್ಲ ತೆಗ್ದಿರಲ್ಲ, ಅದಕ್ಕೆ ಮತ್ತೆ ಮಾಡ್ಕೋತಾ ಇದ್ದೀವಿ ನಾವು. ನೋಡಿ ಗೈಸ್, ಈ ಥರ ರೆಡಿ ಆಗಿದೆ. ಇವಾಗ ಈ ಥರ ಗುಡಿಸೋದು. ಚೆನ್ನಾಗಿ ಕಸ ಬರುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀವಿ. ಗೈಸ್, ಅಮ್ಮ ಕಸ ಗುಡಿಸ್ತಿದ್ದಾರೆ. ಗಿಡಗಳನ್ನೆಲ್ಲ ಈ ಥರ ಎಲ್ಲ ನೀಟಾಗಿ ಪಾಟೆಲ್ಲ ಜೋಡಿಸಿದ್ದೀನಿ. ಎಲ್ಲ ತೊಳೆದು ನೋಡಿ ಗಾಯ್ಸ್, ಇದು ಪಾಟ್ಗಳಲ್ಲಿ ಗಿಡಗಳಿದ್ದಾವೆ. ಇಲ್ಲಿದ್ದಾವೆ. ಬಾಕ್ಲೆಲ್ಲ ತೊಳೆದಿತ್ತಾಯಿತು. ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಓಡ್ತಾ ಇದ್ದಾಳೆ. ಅವಳು ಹೋಗಿ 1 o'clock ಬರ್ತಾಳೆ. ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರಬೇಕು. ಬ್ರೌನಿಗೆ ಸ್ನಾನ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಅವಳು ಬರೋ ಅಷ್ಟೊತ್ತಿಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡಿರಬೇಕು. ನೋಡೋಣ ಎಷ್ಟು ಬೇಗ ಕೆಲಸ ಆಗುತ್ತೆ ಅಲ್ವಾ ಬ್ರೌನು? ಗೈಸ್, ನಮ್ಮ ಕಿಚನ್ ಈ ಥರ ಮೆಸ್ಸಿ ಆಗಿದೆ, ಬೋರಿಂಗ್ ಆಗೂ ಇದೆ. ಸ್ವಲ್ಪ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಎಲ್ಲ ಹಿಂಗೆ ಬಿದ್ದುಬಿಟ್ಟಿದೆ. ಅವಳದಲ್ಲಿ ಬಿಸ್ಕೆಟು, ಆ ಬಾಟಲ್, ಆ ಕರೆಂಟ್ ಸ್ಟವ್ ಎಲ್ಲ ಬಿದ್ದುಬಿಟ್ಟೈತೆ ಹಂಗೇನೆ. ಇಲ್ಲಿ ನೋಡಿ, ಇವಳು ಆರಾಮಾಗಿ ಕುತ್ಕೊಂಡ್ಬಿಟ್ಟವಳೆ ಏನೇ ಕೆಲಸ ಮಾಡ್ದಂಗೆ. ನಮ್ಮ ಮನೇಲಿ ಗ್ಲಾಸ್ ಇಡೀ ಹೊಡೆದಾಗಿದ್ಕೇನೆ ಬೆಟ್ಟ ಬಿದ್ದುಬಿಡ್ತು ನಮ್ಮ ಮನೇಲಿ. ಆಲಿವ್ ಆಯಿಲ್ ತಂದಿದ್ದೀವಿ ಗೈಸ್. ಇದು ಏನಂತಕ್ಕಪ್ಪ ಅಂದರೆ ತಂದಿತ್ತು ನಾವು. ನಮ್ಮನು ಬೇಕು ಅಂತ ತೊಗೊಂಬಂದಿತ್ತಿದ್ದು. ಯಾಕೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಇದನ್ನ ಮತ್ತೆ ಒಂದು ಲೆಮನ್ ಜೊತೆ ಹಿಂಡ್ಬಿಟ್ಟು ಬೆಳಗ್ಗೆ ಕುಡಿಬೇಕಂತೆ. ಅಯ್ಯೋ, ನಾನು ಕುಡ್ದಿದ್ದೆ. ಅಪ್ಪ ದೇವ್ರೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಹುಳಿ ಹತ್ರ ಫೀಲ್ ಆಯಿತು ಅಷ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಎಣ್ಣೆ ಜೊತೆ ಆಲಿವ್ ಆಯಿಲ್ ಜೊತೆ ಲೆಮನ್ ಜ್ಯೂಸ್ ಹಿಂಡ್ಕೊಂಡು ಕುಡಿಬೇಕಂತೆ.
ಹೋಗ್ಬಿಟ್ಟವ್ರು ನನ್ನ ಚಿಕ್ಕಮ್ಮ. ಇವಾಗ ಇದನ್ನ ಯಾರು ಕುಡ್ದು ಖಾಲಿ ಮಾಡ್ತಾರೆ? ನಾನಂತೂ ಕುಡಿಯೋಲ್ಲ, ನಮ್ಮ ಅಮ್ಮನ ಕುಡಿಸಿರ್ಬೇಕು. ನಾನು ಕೆಲಸ ಮಾಡಿ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ 4:15 ಆಗೇ ಹೋಯ್ತು ಫ್ರೆಂಡ್. ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡ್ವಿ. ಅಮ್ಮನೂ ನಾನು ಊಟ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹಂಗೆ ಹಾಸ್ಕೊಂಡು ಮಲ್ಕೊಂಡು ಟಿ ವಿ ನೋಡಿಕೊಂಡು ಸಾಯಂಕಾಲ ಆಗೇ ಹೋಯ್ತು. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್, ಗುಡ್ ನೈಟ್.